ನೌಕರರ ಬಗ್ಗೆ ಬೋರ್ಡ್ ಬಗ್ಗೆ ಬಹಳ ಎನ್ನುವರೆ ಕಟ್ಟಬೇಕಂತ ಒಂದು ಆಸೆ ಇತ್ತು. ಅದು ಈಡೇರಿಲ್ಲ. ಯಾಕಂದ್ರೆ ಹಣಕಾಸಿನ ಕೊರತೆ ಇತ್ತು. ನಮ್ಮ ಇಲಾಖೆಯಿಂದ PWD 1.5 ಕೋಟಿ ಕೊಟ್ಟಿದ್ದೀವಿ. ಅವರು ಕೂಡ ವಂತಿಗೆ ಮಾಡಿದ್ದಾರೆ. ಗಣೇಶ್ ಹುಕ್ಕೇರಿ, ಪ್ರಕಾಶ್ ಹುಕ್ಕೇರಿ ಅವರು ಕೂಡ ಅದಕ್ಕೆ ಹಣ ಕೊಡ್ತಾ ಇದ್ದಾರೆ. ಒಟ್ಟು 5 ಕೋಟಿ ರೂಪಾಯಿದಲ್ಲಿ ಇದು ನಿರ್ಮಾಣ ಆಗ್ತಾ ಇದೆ. ಸರ್, ಹಲವು ವರ್ಷಗಳ ಚಿಕ್ಕೋಡಿ ಜಿಲ್ಲೆ ಚರ್ಚೆ ಮಾತ್ರ ಸೀಮಿತವಾಗಿದೆ. ಬರ್ಬೇಕು, ಬಂದಾಗ ಮಾಡೋಣ. ಎಲ್ಲರ ಹತ್ರ ಪರವಾಗಿದ್ದಾರೆ, ಯಾರು ವಿರೋಧವಾಗಿಲ್ಲ. ಸರ್, HK ಪಾಟೀಲ್ ಅವರು ಪ್ರಸ್ತಾವನೆ ಬಂದಿಲ್ಲ ಅಂತ ಹೇಳಿದ್ರು ಸರ್. ಹೌದು, ಪ್ರಸ್ತಾವನೆ ಇಲ್ಲವೇ ಇಲ್ಲಲ್ಲ, ಎಲ್ಲಿದ್ದಾರೆ ಪ್ರಸ್ತಾವನೆ? ಸರ್ಕಾರ ಪಡಿಬೇಕಾಯ್ತು, ಇನ್ನೂ ಅದು ಚರ್ಚೆನ ಬಂದಿಲ್ಲ. ಚರ್ಚೆ ಬಂದಾಗ ನೋಡೋಣ. ಈಗಾಗಲೇ ಹಲವಾರು ವರದಿಗಳಲ್ಲಿ ಕೊಟ್ಟಿದೆ. ಹಲವಾರು ಆಯೋಗಗಳನ್ನ ಸರ್ಕಾರ ಹಿಂದೆ ನೇಮಿಸಿದ್ವು. ಅದ್ರಲ್ಲಿ ಇದೆ, ಅದು ಪ್ರಸ್ತಾವನೆ ಕೊಡೋದ ಅವಶ್ಯಕತೆ ಇಲ್ಲ. ಸರ್ಕಾರ ನಿರ್ಧಾರ ಮಾಡಿದಾಗ ಅದ್ರ ಬಗ್ಗೆ ನಿರ್ಧಾರ ಮಾಡ್ತಾರೆ. ಕಳೆದ ಚುನಾವಣೆ ಸಂದರ್ಭದಲ್ಲಿ CM ಮಾಡ್ತಿದ್ರು, ತಾವು ಭರವಸೆ ಕೊಟ್ಟಿದ್ದೀರಿ? ಇಲ್ಲ, ಮಾಡ್ತೀವಿ ಅಂತ ಹೇಳಿಲ್ಲ. ಅವಕಾಶ ಬಂದಾಗ ಹಂಗ ಸ್ಪಷ್ಟವಾಗಿ ಹೇಳಿಲ್ಲ, ಆದ್ರೆ ಮಾಡ್ತೀವಿ ಖಂಡಿತ. ಅದು ಇವಾಗ ಇದೇ ನಿರ್ದಿಷ್ಟ ಟೈಮ್ ಅಂತ ಹೇಳಲಿಕ್ಕೆ ಆಗೋಲ್ಲ. ನೌಕರರ ಬಗ್ಗೆ ಬೋರ್ಡ್ ಬಗ್ಗೆ ಬಹಳ ಎನ್ನುವರೆ ಕಟ್ಟಬೇಕಂತ ಒಂದು ಆಸೆ ಇತ್ತು. ಅದು ಈಡೇರಿಲ್ಲ. ಯಾಕಂದ್ರೆ ಹಣಕಾಸಿನ ಕೊರತೆ ಇತ್ತು. ನಮ್ಮ ಇಲಾಖೆಯಿಂದ PWD 1.5 ಕೋಟಿ ಕೊಟ್ಟಿದ್ದೀವಿ. ಅವರು ಕೂಡ ವಂತಿಗೆ ಮಾಡಿದ್ದಾರೆ. ಗಣೇಶ್ ಹುಕ್ಕೇರಿ, ಪ್ರಕಾಶ್ ಹುಕ್ಕೇರಿ ಅವರು ಕೂಡ ಅದಕ್ಕೆ ಹಣ ಕೊಡ್ತಾ ಇದ್ದಾರೆ. ಒಟ್ಟು 5 ಕೋಟಿ ರೂಪಾಯಿದಲ್ಲಿ ಇದು ನಿರ್ಮಾಣ ಆಗ್ತಾ ಇದೆ. ಸರ್, ಹಲವು ವರ್ಷಗಳ ಚಿಕ್ಕೋಡಿ ಜಿಲ್ಲೆ ಚರ್ಚೆ ಮಾತ್ರ ಸೀಮಿತವಾಗಿದೆ. ಬರ್ಬೇಕು, ಬಂದಾಗ ಮಾಡೋಣ. ಎಲ್ಲರ ಹತ್ರ ಪರವಾಗಿದ್ದಾರೆ, ಯಾರು ವಿರೋಧವಾಗಿಲ್ಲ. ಸರ್, HK ಪಾಟೀಲ್ ಅವರು ಪ್ರಸ್ತಾವನೆ ಬಂದಿಲ್ಲ ಅಂತ ಹೇಳಿದ್ರು ಸರ್. ಹೌದು, ಪ್ರಸ್ತಾವನೆ ಇಲ್ಲವೇ ಇಲ್ಲಲ್ಲ, ಎಲ್ಲಿದ್ದಾರೆ ಪ್ರಸ್ತಾವನೆ? ಸರ್ಕಾರ ಪಡಿಬೇಕಾಯ್ತು, ಇನ್ನೂ ಅದು ಚರ್ಚೆನ ಬಂದಿಲ್ಲ. ಚರ್ಚೆ ಬಂದಾಗ ನೋಡೋಣ. ಈಗಾಗಲೇ ಹಲವಾರು ವರದಿಗಳಲ್ಲಿ ಕೊಟ್ಟಿದೆ. ಹಲವಾರು ಆಯೋಗಗಳನ್ನ ಸರ್ಕಾರ ಹಿಂದೆ ನೇಮಿಸಿದ್ವು. ಅದ್ರಲ್ಲಿ ಇದೆ, ಅದು ಪ್ರಸ್ತಾವನೆ ಕೊಡೋದ ಅವಶ್ಯಕತೆ ಇಲ್ಲ. ಸರ್ಕಾರ ನಿರ್ಧಾರ ಮಾಡಿದಾಗ ಅದ್ರ ಬಗ್ಗೆ ನಿರ್ಧಾರ ಮಾಡ್ತಾರೆ. ಕಳೆದ ಚುನಾವಣೆ ಸಂದರ್ಭದಲ್ಲಿ CM ಮಾಡ್ತಿದ್ರು, ತಾವು ಭರವಸೆ ಕೊಟ್ಟಿದ್ದೀರಿ? ಇಲ್ಲ, ಮಾಡ್ತೀವಿ ಅಂತ ಹೇಳಿಲ್ಲ. ಅವಕಾಶ ಬಂದಾಗ ಹಂಗ ಸ್ಪಷ್ಟವಾಗಿ ಹೇಳಿಲ್ಲ, ಆದ್ರೆ ಮಾಡ್ತೀವಿ ಖಂಡಿತ. ಅದು ಇವಾಗ ಇದೇ ನಿರ್ದಿಷ್ಟ ಟೈಮ್ ಅಂತ ಹೇಳಲಿಕ್ಕೆ ಆಗೋಲ್ಲ.